ಪೋಷಕತ್ವ ವಿವಾದಕ್ಕೆ ಸಂಬಂಧಪಟ್ಟಂತೆ ನಟ ಧನುಷ್ ಇಂದು ಮದ್ರಾಸ್ ಹೈಕೋರ್ಟ್ಗೆ ಹಾಜರಾಗಿದ್ದರು. ಅಂದಹಾಗೆ ಮಧುರೈ ಜಿಲ್ಲೆ ಮೇಲೂರು ಗ್ರಾಮದ ಕದಿರೇಶನ್ ಮೀನಾಕ್ಷಿ ದಂಪತಿ ನಟ ಧನುಷ್ ತಮ್ಮ ಮಗನನ್ನ ತಮಗೆ ಒಪ್ಪಿಸಬೇಕು ಅಂತ ಕೆಲ ತಿಂಗಳಿಂದ ಕಾನೂನು ಹೋರಾಟ ಆರಂಭಿಸಿದ್ದಾರೆ. ಈ ಕುರಿತು ಮದ್ರಾಸ್ ಹೈಕೋರ್ಟ್ನ ಮಧುರೈ ನ್ಯಾಯಪೀಠದಲ್ಲಿ ಕೇಸ್ ನಡೀತಾ ಇದೆ. ಅಂತೆಯೇ ಧನುಷ್ ಕದಿರೇಶನ್ ಮೀನಾಕ್ಷಿ ದಂಪತಿಯ ವಾದದಲ್ಲಿ ಸತ್ಯವಿಲ್ಲ, ಅವರ ಅರ್ಜಿಯನ್ನ ವಜಾಗೊಳಿಸಬೇಕು ಅಂತ ಕೋರ್ಟ್ಗೆ ಮನವಿ ಮಾಡಿದ್ದರು. ಈ ಕುರಿತ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಕದಿರೇಶನ್ ದಂಪತಿಗೆ ಸೂಕ್ತ ಸಾಕ್ಷ್ಯಾಧಾರ ಒದಗಿಸುವಂತೆ ಆದೇಶಿಸಿತು. ಕಳೆದ ವಾರ ಕದಿರೇಶನ್ ದಂಪತಿ ನ್ಯಾಯಾಲಯಕ್ಕೆ ಕೆಲ ದಾಖಲೆ ಒದಗಿಸಿದ್ದು, ದಾಖಲೆಗಳನ್ನು ನ್ಯಾಯಾಧೀಶ ಜಿ ಚೊಕ್ಕಾಲಿಂಗಂ ಪರಿಶೀಲಿಸಿದ್ದರು. ಹುಟ್ಟುಮಚ್ಚೆಗೆ ಸಂಬಂಧಪಟ್ಟಂತೆ ವೆರಿಫಿಕೇಷನ್ ಮಾಡೋದಕ್ಕೆ ನ್ಯಾಯಾಲಯ ಧನುಷ್ಗೆ ಖುದ್ದು ಹಾಜರಾಗುವುದಕ್ಕೆ ಆದೇಶಿಸಿತು. ಆದ್ದರಿಂದ ಧನುಷ್ ಇಂದು ಕೋರ್ಟ್ಗೆ ಹಾಜರಾಗಿದ್ದರು. ನ್ಯಾಯಾಲಯ ಸರ್ಕಾರಿ ವೈದ್ಯರಿಗೆ ಧನುಷ್ ದೇಹದ ಮೇಲಿನ ಹುಟ್ಟುಮಚ್ಚೆಗಳ ಪರಿಶೀಲನೆಗೆ ಆದೇಶಿಸಿ ಪ್ರಕರಣವನ್ನ ಮಾರ್ಚ್ 2ಕ್ಕೆ ಮುಂದೂಡಿದೆ. 1985ರ ನವೆಂಬರ್ 7ರಂದು ಮಧುರೈನ ರಾಜಾಜಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಧನುಷ್ ಜನಿಸಿದ್ದರು. ಶಿವಗಂಗಾದಲ್ಲಿ 11ನೇ ತರಗತಿವರೆಗೂ ಶಿಕ್ಷಣ ಪಡೆದಿದ್ದು, ಶಾಲೆ ಬಿಟ್ಟು ನಟನೆಗಾಗಿ ಧನುಷ್ ಕೆ ರಾಜ ಅಂತ ಹೆಸರು ಬದಲಿಸಿಕೊಂಡು ಚೆನ್ನೈ ಸೇರಿದ್ರು. ಸಿನಿಮಾ ಸ್ಟಾರ್ ಆದ ನಂತರ ಆತ ನಮ್ಮನ್ನ ಸಂಪರ್ಕಿಸಿಲ್ಲ, ಅವನ ಭೇಟಿಗೆ ನಡೆಸಿದಂತಹ ಪ್ರಯತ್ನ ಕೂಡ ಫಲ ಸಿಗಲಿಲ್ಲ ಅಂತ ಕದಿರೇಶನ್ ಮೀನಾಕ್ಷಿ ದಂಪತಿ ಈ ಹಿಂದೆ ಕೋರ್ಟ್ಗೆ ಹೇಳಿದ್ದರು. अरे आप लोग